ಇವತ್ತಿನ ಪರಿಸರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆ, ಮೊದಲಿನ ತರ ಕೃಷಿ ಮಾಡೋಕ್ಕಾಗ್ತಿಲ್ಲ, ಅಥವಾ ನಮ್ಮ ಇನ್ನು ಬಾಟ್ಲ್ಗಳು ಎಷ್ಟಿರ್ಬೋದು ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಯಾವುದೋ ಅಂದ್ರೆ ಪ್ಯಾಕಿಂಗ್ ವುಡ್ ಅಲ್ಲಿ ಮಾಡಿರುವಂತ ಹಾರ್ಟ್ ಇದು ದೂರ ಹೋದ್ರೆ ಆಫ್ ಆಗುತ್ತೆ, ಹತ್ರ ಬಂದ್ರೆ ಆನ್ ಆಗುತ್ತೆ. ಅವೆಲ್ಲ ಅದೇ ತರ ಎಲ್ಲವನ್ನು ಕಡಿದು ಗುಡ್ಡ ತೆಗ್ದಿದೀವಿ, ಕಾಡು ತೆಗ್ದು ಸುಮಾರು 450 ತಳಿಯ ಭತ್ತ ತಳಿಗಳನ್ನು ಇಲ್ಲೇ ಬೆಳೀತಾ ಇದ್ವಿ ನಾವೇ. ಹೌದು, ಇಲ್ಲಿ ಕಲ್ಲುಗಳು ನಮ್ಮ ಇತಿಹಾಸವನ್ನ ಹೇಳುತ್ತೆ, ಸುತ್ತಳತೆ ಮತ್ತೆ ಅದರ ಡಿಸ್ಟೆನ್ಸ್ ಏನಿದೆ ಸೂರ್ಯನಿಗೂ ಅದಕ್ಕೆ. 1819 ಮಾಡಿರುವಂತ ಮ್ಯಾಪ್, 200 ವರ್ಷ ಆಗೋಯ್ತು ಆ ಮ್ಯಾಪಿಗೆ. ನಮ್ಮ ಮಣ್ಣೊಳಗಡೆಗೆ ಏನೆಲ್ಲ ಇರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೈಯದ್ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರ, ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ. ತುಂಬಾ ಪೀಸ್, ಅಂದ್ರೆ ನೀವು ನೋಡ್ತಾ ಇರ್ಬೋದು ಪರಿಸರದ ಮಧ್ಯೆ ಇರುವಂತಹ ಈ ಒಂದು ಜಾಗ. ಹೌದು, ಈ ಒಂದು ಜಾಗ ಅನ್ನೋದು ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ತುಂಬಾ ಬೆಂಬಲ ಕೊಡಿ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಬಟ್ಟೆಮಲ್ಲಪ್ಪ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ. ಈ ಒಂದು ಸಂಸ್ಥೆ ಹೆಸರು ಸಾರಾ. ಪರಿಸರದ ಬಗ್ಗೆ ಅರಿವು ಮೂಡಿಸಲು, ಹಾಗೆ ಒಂದು ಕೃಷಿಯೇತರ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಸಾಮಾಜಿಕ ಒಂದು ಕಾರ್ಯಕ್ರಮ ಈ ಒಂದು ಸಂಸ್ಥೆ ಮಾಡ್ತಾ ಬಂದಿದೆ. ಸೊ ಬನ್ನಿ, ಈ ಒಂದು ಸಾರಾ ಸಂಸ್ಥೆಯನ್ನು ಸುತ್ತುವರಿಯೋಣ. ಅಂದ್ರೆ ಇದರ ಒಂದು ಮಾಹಿತಿ ಕೊಡೋಕೆ ಧನುಷ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾರಾ ಅನ್ನೋ ಒಂದು ಸಂಸ್ಥೆಗೆ ನಾವು ಇವತ್ತು ಬಂದಿದ್ದೇವೆ. ಸೊ ಅದರ ಈ ಒಂದು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವಂತ ಧನುಷ್ ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಈ ಒಂದು ಸಾರಾ ಅನ್ನೋ ಒಂದು ಸಂಸ್ಥೆಗೆ ನಾನು ಇವತ್ತು ಬಂದಿದ್ದೀನಿ. ನಾನೊಂದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಈ ಒಂದು ಸಂಸ್ಥೆ, ಬರ್ಬೇಕು ಅಂತ ಅನ್ನಿಸ್ತು. ತುಂಬಾ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವಂತ ಒಂದು ಜಾಗ ಆಗಿದೆ ಇದು. ಸರ್, ಹೇಗೆ ಈ ಒಂದು ಸಾರಾ ಸಂಸ್ಥೆ ಯಾವ ತರ ಕಾರ್ಯಾಚರಣೆ ಮಾಡ್ತಾ ಇದೆ, ಅಂದ್ರೆ ಏನ್ ಇದರ ಉದ್ದೇಶ ಅನ್ನೋದನ್ನ ನೀವು ನಮಗೆ ಹೇಳ್ಕೊಂಡು. ಖಂಡಿತ. ಮೊದಲನೇದಾಗಿ ನನ್ನ ಹೆಸರು ಧನುಷ್ ಅಂತ, ಸಾರಾ ಸಂಸ್ಥೆ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಾರಾ ಸಂಸ್ಥೆ ಶುರುವಾಗಿದ್ದು ಒಂದು 10 ವರ್ಷಗಳ ಹಿಂದೆ. ಇದನ್ನ ಶುರು ಮಾಡಿದಂಥವ್ರು ಅರುಣ್ ಕುಮಾರ್ ಅಂತೇಳಿ, ಅವರೊಬ್ರು ಫೈನ್ ಆರ್ಟಿಸ್ಟ್. ಅವ್ರ ಸ್ವಂತ ಊರು ಇದೇನೆ. ಅವರ ದುಡಿಮೆಯ ಒಂದಷ್ಟು ಹಣವನ್ನ, ಸಮಯವನ್ನ ಇಲ್ಲಿ ಮೀಸಲಾಗಿಟ್ಟು ತಮ್ಮ ಊರಲ್ಲಿ ಒಂದಷ್ಟು ಕೃಷಿ ಮತ್ತೆ ಪರಿಸರಕ್ಕೆ ಸಂಬಂಧಿಸಿದ ಸ್ವಂತ ಹಣನೇ ಬೇರೆ, ಅಂದ್ರೆ ಅವರೇ ಒಂದು ಫೈನ್ ಆರ್ಟಿಸ್ಟ್ ಅಂತ ಹೇಳಿದ್ರು. ಹೌದು, ಅವರ ಸ್ವಂತ ಹಣವನ್ನೇ ಇಲ್ಲಿ ವಿನಿಯೋಗಿಸಿ ಕೆಲಸವನ್ನ ಶುರು ಮಾಡಿರುವಂತದ್ದು. ಇದ್ರ ಮುಖಾಂತರ ಅವರು ತಮ್ಮ ಊರಲ್ಲಿ ಒಂದಷ್ಟು ಪರಿಸರಕ್ಕೆ ಸಂಬಂಧಿಸತಕ್ಕಂತ ಮತ್ತೆ ನಮ್ಮ ಸುತ್ತಮುತ್ತ ಇರತಕ್ಕಂಥವ್ರೆಲ್ಲ ಕೃಷಿಕರೇ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಸಹಕಾರ ಆಗೋ ರೀತಿಯಲ್ಲಿ ಕೆಲಸಗಳು ನಡೀಬೇಕು ಅನ್ನೋ ಕಾರಣಕ್ಕೆ ಈ ಸಂಸ್ಥೆಯನ್ನ ಶುರು ಮಾಡಿರುವಂತದ್ದು. ಅದೇ ತರ ನಮ್ಮ ಇವತ್ತಿನ ಪರಿಸರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆ, ಮೊದಲಿನ ತರ ಕೃಷಿ ಮಾಡೋಕ್ಕಾಗ್ತಿಲ್ಲ, ಅಥವಾ ನಮ್ಮ ಮಲೆನಾಡಿನಂತ ಸ್ಥಳದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಈ ತರದ ಅನೇಕ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಸೊ ಅವುಗಳಿಗೆ ನಾವು ಹೇಗೆ ಸ್ಪಂದಿಸಬಹುದು, ಮತ್ತೆ ಅವುಗಳ ಜೊತೆಯಲ್ಲಿ ನಾವು ಹೇಗೆ ಬದುಕನ್ನ ಕಟ್ಕೊಬಹುದು, ಆ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನ ಕಟ್ಟಲಿಕ್ಕೆ ಈ ಸಂಸ್ಥೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಈ ಸಂಸ್ಥೆ ಶುರು ಮಾಡುವಂತ ಕಲಾವಿದರಾಗಿರೋದ್ರಿಂದ ಕಲೆಯ ಮೂಲಕ ನಾವು ಸಮಾಜವನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳಾಗ್ತದೆ. ಕಲೆಗೆ ಸಂಬಂಧಿಸಿರ್ತಕ್ಕಂಥ ಬೇರೆ ಬೇರೆ ಕಲಾ ಪ್ರಕಾರಗಳನ್ನ ಇಲ್ಲಿ ತಂದು ಮಾಡಿಸ್ತಕ್ಕಂಥದ್ದಾಗಿರ್ಬೋದು. ಇಲ್ಲಿ ಚಿತ್ರಗಳ ಗೋಡೆಗಳ ಮೇಲೆ ನೋಡಿದ್ರು ಗೊತ್ತಾಗುತ್ತೆ. ಆಮೇಲೆ ಬೇರೆ ಬೇರೆ ತರದ ನಾಟಕಗಳಾಗಿರ್ಬೋದು, ಸಿನಿಮಾಗೆ ಸಂಬಂಧಪಟ್ಟಂಗೆ ಈ ತರದ ವಿಷಯಗಳನ್ನು ಇಲ್ಲಿ ಮಾಡಿ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಒಂದು ಸಮಾಜವನ್ನ ಒಳಗೊಳ್ಳೋದಕ್ಕೆ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಲಿಕ್ಕೆ ಏನೇನು ಪೂರಕ ವ್ಯವಸ್ಥೆಗಳು ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಒಳಗೆ ನೋಡೋಣ. ಖಂಡಿತ. ನಾರ್ಮಲ್ ಸ್ಲಿಪ್ಪರ್ ಅಲ್ಲಿ ಯಾವ ತರ ಒಂದು ಆರ್ಟ್ ಮಾಡಿದ್ದಾರೆ. ಕ್ಯಾಪ್ ನೋಡಿದೆ ನಾನು. ಫಸ್ಟ್ ನನಗೆ ಸ್ಟಾರ್ಟಿಂಗ್ ಇದು ಒಂಥರ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್. ಇದು ಒಂದು ನಮ್ಮ ಸುತ್ತಮುತ್ತ ಇರುವಂತ ಪ್ಲಾಸ್ಟಿಕ್ ಬಾಟಲ್ಗಳನ್ನ ನಾವು ಹೇಗೆ ವೇಸ್ಟ್ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ನಿಮ್ಗೆ ಬರೀ ಕಾಣ್ತಿರುವಂತದ್ದು ಒಂದು ಬರೀ ಏನಂತೀವಿ ಪ್ಲಾಸ್ಟಿಕ್ ಮುಚ್ಚಳಗಳಷ್ಟೇ. ಇನ್ನು ಬಾಟ್ಲ್ಗಳು ಎಷ್ಟಿರ್ಬೋದು ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಯಾವುದೋ ನದಿಗೋ ಅಥವಾ ಸಮುದ್ರಕ್ಕೂ ಸೇರುತ್ತೆ, ಅಥವಾ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಸೊ ಅಷ್ಟು ವೇಸ್ಟೇಜ್ ಬರೀ ಇದೊಂದು ಸುತ್ತಮುತ್ತ ಒಂದು 3-4 ಅಪಾರ್ಟ್ಮೆಂಟ್ ಸುತ್ತಮುತ್ತ ಕಲೆಕ್ಟ್ ಮಾಡಿರೋಂಥದ್ದು ಅಷ್ಟೇ. 3-4 ಅಪಾರ್ಟ್ಮೆಂಟ್ಸ್ ಕಲೆಕ್ಟ್ ಮಾಡಿ ಕೆಲವು ತಿಂಗಳುಗಳಲ್ಲಿ. ಬಟ್ ಅಂದ್ರೆ ಅದು ಕರಗಲ್ಲ ಅಂತ. ಒಂದು ಕರಗೋದಿಲ್ಲ. ಇದರಿಂದ ಏನ್ ಅನಾಹುತಗಳಾಗ್ತಿದೆ. ಇಷ್ಟೊಂದು ಪ್ಲಾಸ್ಟಿಕ್ ಡೈಲಿ ಉತ್ಪಾದನೆ ಆಗ್ತಾ ಇದೆ, ಅಥವಾ ಡೈಲಿ ಭೂಮಿಗೆ ನಾವು ತಲುಪಿಸ್ತಾ ಇದೀವಿ. ಸೊ ಅದರಿಂದ ಏನೆಲ್ಲ ತೊಂದರೆಗಳಾಗತ್ತೆ, ಇನ್ನು ಆಗಬಹುದು.
ಆ ಒಂದು ಕಲ್ಪನೆಯನ್ನ ಕಟ್ಕೊಡುತ್ತೆ ಇದು. ಇದು ಓಲ್ಡ್ ಅಂತನಾ? ಓಲ್ಡ್ ಅಂತ. ಆಮೇಲೆ ಇಲ್ಲಿ ಅಡಿಗೆ ಮನೆ ಕಾಣಿಸ್ತಿದೆ ನಿಮ್ಗೊಂದ್ ರೀತಿ. ಅಡಿಗೆ ಮನೆ ತರ. ಅಡಿಗೆ ಅಂದ್ರೆ ಅಡಿಗೆ ಮಾಡೋ ಸಿಸ್ಟಮ್ ಕಾಣ್ತಿದೆ, ಬಟ್ ಅಡಿಗೆ ಮಾಡೋ ವಸ್ತುಗಳು ಕಾಣ್ತಿಲ್ಲ ಆ ರೀತಿಯಾಗಿ. ಇದು ಕೈಯಲ್ಲಿ ತಯಾರು ಮಾಡಿದೆ ಸರ್ ಇದು? ಹಾ. ಆಮೇಲೆ ಇಲ್ಲಿ ಇದೆ, ನಾವು ತಿನ್ಲಿಕ್ಕಾಗಿ ಏನೆಲ್ಲ ಮಾಡಿದೀವಿ ಅನ್ನೋದನ್ನ ಸಿಂಬಲೈಸ್ ಮಾಡಬಹುದು. ಅಂದ್ರೆ ಇದಾಗತ್ತೆ, ಇದು ವರ್ಕ್ ಆಗತ್ತೆ ಇದು? ಇಲ್ಲ, ಸೊ ಇದಕ್ಕೆ ಮಾಡಿದೆ. ಎಲ್ಲ ಇಲ್ಲಿರೋ ಆರ್ಟ್ ವರ್ಕ್ಗಳು ಎಲ್ಲವೂ ಕೂಡ ಒಂದೊಂದು ತರದ ಕಥೆಗಳನ್ನ ಹೇಳುತ್ತೆ. ಅಲ್ಲಿ ನಿಮ್ಗೆ ಫೋಟೋಸ್ ಇದೆ, ಇಲ್ಲಿ ಕಂಪೇರ್ ಮಾಡ್ತಾ ಬರ್ಬೋದು ನೀವು ಒಂದು ಫೋಟೋದಿಂದ ಮತ್ತೊಂದು ಫೋಟೋಗೆ. ಆಮೇಲೆ ಇಲ್ಲಿರೋ ಎಲ್ಲಾ ಕಲಾಕೃತಿಗಳದ್ದು ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಇದರಲ್ಲಿ. ಇದು ನಮ್ಮ ಅಡಿಗೆ ಮನೆಗೆ ಅಂದ್ರೆ ನಮ್ಮ ತಟ್ಟೆಗೆ ಆಹಾರ ಬರೋಷ್ಟೊತ್ತಿಗೆ ಎಷ್ಟೆಲ್ಲ ಹಂತಗಳನ್ನ ದಾಟಿ ಇಲ್ಲಿಗೆ ಬರುತ್ತೆ. ಅಂದ್ರೆ ನಾವು ಆಹಾರವನ್ನ ಎಷ್ಟು ಪ್ರೀಶಿಯಸ್ ಆಗಿ ಬಳಸಬೇಕು, ಎಷ್ಟೆಲ್ಲ ಹಂತಗಳಿರುತ್ತೆ ಪ್ರಿಂಟಿಂಗ್ ಮಾಡಿ. ಇದ್ರ ಬಗ್ಗೆ ವೇಸ್ಟ್ ವುಡ್ ಅಂದ್ರೆ ಪ್ಯಾಕಿಂಗ್ ವುಡ್ ಅಲ್ಲಿ ಮಾಡಿರುವಂತ ಆರ್ಟ್ ಇದು. ಪ್ಯಾಕಿಂಗ್ ವುಡ್ ಅಲ್ಲಿ ಮಾಡಿರೋ. ಹಾ. ಆಮೇಲೆ ಇಲ್ಲೊಂದು ಇದು ಕಾಣುತ್ತೆ ನಿಮ್ಗೆ ಹೆಸರು, ಇದೊಂದು ಬುಕ್ನ ಹೆಸರು. ಈ ಬುಕ್ ಅನ್ನ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿರೋ ಸ್ಪೀಶೀಸ್ ಗಳನ್ನ 17th ಸೆಂಚುರಿಯಲ್ಲೇ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಐಡೆಂಟಿಫಿಕೇಶನ್ ಮಾಡಿ ಜೊತೆ ಹ್ಯಾಂಡ್ ಸ್ಕೆಚ್ ಅನ್ನ ಮಾಡಿರುವಂತ ಬುಕ್ ಇದು. ಇವತ್ತಿಗೂ ನಮ್ಮ ಬಾಟ್ನಿ ಸ್ಟೂಡೆಂಟ್ಗೆ ರೆಫರೆನ್ಸ್ ಬುಕ್ ಈ ಬುಕ್. ನೀವು ಅದನ್ನ ಗೂಗಲ್ ಮಾಡಿದ್ರೆ ಡೀಟೇಲ್ಸ್ ಬರುತ್ತೆ. ನೀವು ದೂರ ಹೋದ್ರೆ ಆಫ್ ಆಗುತ್ತೆ, ದೂರ ಹೋದ್ರೆ ಆಫ್ ಆಗುತ್ತೆ, ಹತ್ರ ಬಂದ್ರೆ ಆನ್ ಆಗುತ್ತೆ. ಇನ್ನು ಹತ್ರ ಬಂದ್ರೆ ಅಂದ್ರೆ ಇದು ಕತೆ ಹೇಳುತ್ತೆ. ಅಂದ್ರೆ ನಮ್ಮ ಏನ್ ಮೆಕ್ಯಾನಿಕಲ್ ಲೈಫ್ ಇದೆಯಲ್ಲ, ಏನಂತಿದೆ ಅಲ್ಲಿ, ಕೋಳಿ ತಿಂತಾ ಇದೆ, ಮೊಟ್ಟೆ ಇಡ್ತಾ ಇದೆ, ಸೈಕಲ್. ನಾವು ಹಂಗೆ ಕೆಲ್ಸಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ ಅಷ್ಟೇ. ಅಷ್ಟೊಳಗೆ ಜೀವನ ಕಳೆದೋಗ್ಬಿಟ್ಟಿರ್ತೀವಿ. ಸಿಂಬಲ್ ಇಕ್ಕಾಗಿ ತೋರಿಸಿರುವಂತದ್ದು. ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತಲ್ಲ, ಸೊ ಅದ್ರ ನಂತರ ಗೊಂಬೆಗಳ ಉತ್ಪಾದನೆ ತುಂಬಾ ಜಾಸ್ತಿ ಆಗುತ್ತೆ. ಆ ತರದ ಕಥೆಯನ್ನು ಹೇಳುತ್ತೆ. ಇದು ಮಾಡಿರೋದು. ಹಾ, ಇದು ಮಾಡಿರೋದು. ಇದು ಇಲ್ಲ, ಇದು ಬೇರೆ ಬೇರೆ ಕಡೆ ತಗೊಂಡು ಮಾಡಿದ್ದಾರೆ. ಆಮೇಲೆ ಇದು ಒಂದ್ ರೀತಿ ಕತೆ ಹೇಳುತ್ತೆ. ಇದು ನಮ್ಮ ಸಮುದ್ರ ಮಥನ ಕತೆ ಇದೆ ಮತ್ತೆ. ಸಮುದ್ರ ಮಥನದಲ್ಲಿ ಏನಾಗುತ್ತೆ, ಇದು ಕೂರ್ಮಾವತಾರ ಅಂತ ತಗೊಂಡ್ರೆ ಇದು ಮಂದಾರ ಪರ್ವತ. ಇದನ್ನೆರಡು ಇಟ್ಟುಕೊಂಡು ಸಮುದ್ರ ಕಡಿತಾರೆ. ಆ ಕಡಿಯೋ ಸಿಚುವೇಶನ್ ಅಲ್ಲಿ ಅಮೃತ ಬರುತ್ತೆ, ಇನ್ನೇನೋ ವಿಷ ಬರುತ್ತೆ, ಸುಮಾರಷ್ಟು ವಸ್ತುಗಳೆಲ್ಲ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗಿದೆ, ನಾವೆಲ್ಲ ಅದೇ ತರ ಎಲ್ಲವನ್ನು ಕಡಿದು ಗುಡ್ಡ ತೆಗ್ದಿದೀವಿ, ಕಾಡು ತೆಗ್ದಿದೀವಿ, ಎಲ್ಲವನ್ನು ನಾಶ ಮಾಡ್ತಾ ಇದೀವಿ ಅನ್ನೋದು ಸಿಂಬಲೈಸ್. ಹಾ, ಇಲ್ಲಿನ ಕಲ್ಚರ್ ಏನಿದೆ, ಬದುಕೇನಿದೆ, ಅವೆಲ್ಲ ಧಾನ್ಯಗಳನ್ನೇ ಜೋಡಿಸಿರುವಂತ. ಹಾ, ಇದು ಇಲ್ಲೇ ನಮ್ಮ ಸುತ್ತಮುತ್ತ ಇರುವಂತ ಅವ್ರ ಫೋಟೋಗಳನ್ನ ಇಟ್ಕೊಂಡು ಆರ್ಟ್ ವರ್ಕ್ನೆ. ಇಲ್ಲ, ಬೇರೆ ಬೇರೆ ತರದ ಹಾ, ಇಲ್ಲಿದೆ, ಇಲ್ಲೊಂದು ಸಾರ ಅಂದ್ರೆ ಏನ್ ಸರ್? ಸಾರ ಅನ್ನೋದು ಹೆಸರು ಬರಕ್ ಕಾರಣ ಏನು? ಸಾರ ಅಂದ್ರೆ ನಮ್ಮ ಮಣ್ಣಿನ ಸಾರ, ಆ ತರದ ಅರ್ಥವನ್ನು ಕೊಡುತ್ತೆ. ಸಾರ ಅಂದ್ರೆ ಇನ್ನೊಂದು
ಸಾರ್ವೆ ಅಂತ ಹೇಳ್ತೀವಿ, ಸಾರ್ವೆ ಅಥವಾ ಸಂಕ ಅಂತ ಕರಿತೀವಲ್ಲ. ಸಾರ್ವೆ ಅಂದ್ರೆ ಒಂದು ಕನೆಕ್ಟ್ ಮಾಡುವಂತದ್ದು, ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್. ಎಷ್ಟು ವರ್ಷ ಆಯ್ತು ಸಾಮಾನ್ಯವಾಗಿ? ಶುರು ಮಾಡಿ 2014 ರಿಜಿಸ್ಟ್ರೇಷನ್. 2014 16ರಿಂದ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ಕೊಂತ ಬರ್ತಾರೆ. ಅಂದ್ರೆ 14 24 10 ವರ್ಷ ಆಯ್ತು. 10 ವರ್ಷ ಆಯ್ತು. ಇಲ್ಲಿ ನಿಮ್ಗೆ ಸುಮಾರು 450 ತಳಿಯ ಭತ್ತ ತಳಿಗಳನ್ನು ಇಲ್ಲೇ ಬೆಳಿತಾ ಇದ್ವಿ ನಾವೇ. ಇಲ್ಲಿ ಬೆಳಿತಿದ್ರ? ಹೌದು, ಇಲ್ಲೇ ನಮ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದು ನಾವು ಬೇರೆ ಬೇರೆ ಕಡೆಗಳಿಂದ. ನಿಮ್ಗೆ ಇಲ್ಲಿ ಹತ್ರ ಬಂದ್ ನೋಡಿದ್ರೆ ಅದರ ವೈವಿಧ್ಯತೆ ಗೊತ್ತಾಗುತ್ತೆ, ಹೆಸರು ಗೊತ್ತಾಗುತ್ತೆ, ಮತ್ತೆ ಅದರ ಸೈಜ್ 450 ಸೈಜ್ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಡಿಫ್ರೆಂಟ್ ಸೈಜ್ ಇದೆ, ಡಿಸೈನ್ಸು, ಆಮೇಲೆ ಅದರ ಕಲರ್ಸು. ಬರೀ ಇದು ಭತ್ತ ಮಾತ್ರ ಅಲ್ಲದೆ ಅದರ ಹುಲ್ ಕೂಡ ಕಲರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಇಲ್ಲಿ ನೋಡಿದ್ರೆ ಒಂಥರ ಕಾಣುತ್ತೆ, ಗದ್ದೆಯಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಬೇರೆ ತರ ಇರುತ್ತೆ. ತುಂಬಾ ವೈವಿಧ್ಯತೆಗಳಿದಾವೆ. ಈ ತರದ ಸುಮಾರು 450 ತಳಿಗಳನ್ನ ಬೆಳಿತಾ ಇದೀವಿ. ಮತ್ತೆ ಇದನ್ನ ಬೀಜ ಮಾಡ್ಕೊಂಡ್ಲಿಕ್ಕೆ ರೈತರಿಗೆ ಕೂಡ ಕೊಡ್ತೀವಿ. ಹಾ, ಅದು ಕಾರ್ಟ್ ಅನ್ನೋಕ್ಕಿಂತ ಇದು ನಮ್ ಸುತ್ತಮುತ್ತ ಇರುವಂತ ಕಲ್ಲುಗಳಿವು. ಕಲ್ಲುಗಳನ್ನ ತಗೊಬಂದು ಈ ತರ ಮಾಡಿದಾಗ ಇದೊಂದು ಶೇಪ್ ಬರುತ್ತೆ ಅಂತ. ಅಂದ್ರೆ ಒಂದು ಈ ಕಲ್ಲುಗಳು ನಮ್ಮ ಇತಿಹಾಸವನ್ನ ಹೇಳುತ್ತೆ. ಅಂದ್ರೆ ಭೂಮಿ ಹೇಗೆ ಫಾರ್ಮೇಶನ್ ಆಯ್ತು, ಏನೆಲ್ಲ ಬದಲಾವಣೆಗಳಾಯ್ತು ಭೂಮಿ ಮೇಲೆ. ಇದರಲ್ಲಿ ಪ್ರತಿಯೊಂದೊಂಥರ ಕಲ್ಲುಗಳಿದೆ. ಹೌದು. ಆಮೇಲೆ ಅದರ ಯಾವ್ದಾದ್ ಮಿನರಲ್ಸ್ ಇರುತ್ತೆ ಅದರಲ್ಲಿ. ಪ್ರತಿಯೊಂದು ಕಲ್ಲಲ್ಲೂ ಒಂದೊಂದ್ ತರದ ಮಿನರಲ್ಗಳು ಸಿಗುತ್ತೆ ನಿಮ್ಗೆ. ಮಡಿಕೆಯಲ್ಲಿ ಇರೋದು ಕೂಡ ಭತ್ತದ ತಳಿಗಳು. 450. ಇದು ಮಣ್ಣಲ್ಲಿ ಮಾಡಿರೋದು. ಹಾ, ಮಣ್ಣಲ್ಲಿ ಮಾಡಿರೋದು. ಇದು ಕಾಡಿನ ಬೀಜಗಳಿವೆಲ್ಲ. ಕಾಡಿನ ಬೀಜಗಳು ಇದನ್ನೆಲ್ಲ ಕಲೆಕ್ಟ್ ಮಾಡಿರೋದು. ಬೇರೆ ಬೇರೆ ತರದ ಬೀಜಗಳಿದಾವೆ. ಕೆಲವೊಂದಿಷ್ಟು ಗೊತ್ತಿಲ್ಲ ನಮ್ಗೆ, ಕೆಲವೊಂದಿಷ್ಟು ಗೊತ್ತಿರುತ್ತೆ. ಹಿಂಗೆ ಇಡ್ತೀರಲ್ಲ, ಅಂದ್ರೆ ಇದು ಆತರ ಏನು ಹಾಳಾಗಲ್ಲ ಅಂತ? ಹಾಳಾಗುತ್ತೆ ಒಂದಷ್ಟು. ಅಂದ್ರೆ ಅಟ್ಲೀಸ್ಟ್ ಒಂದು ನೋಡ್ಲಿಕ್ಕೆ. ಇದು ಹಾಳಾಗಿದ್ ಮಾತ್ರ ಮತ್ತೆ ನೀವು ಅದನ್ನ ಕಲೆಕ್ಟ್ ಮತ್ತೆ ಕಲೆಕ್ಟ್. ಆಮೇಲೆ ಇಲ್ಲಿ ಅಲ್ಲಿ ಎಲ್ಲೂ ಕಾಡೆಲ್ಲ ಹೋಗಿ ತಗೋಬರೋದು. ಕಾಡಲ್ಲ. ಆಮೇಲೆ ಇಲ್ಲಿ ಮಕ್ಕಳೆಲ್ಲ ಬರ್ತಾರೆ ಅಥವಾ ವಿಸಿಟರ್ಸ್ ಬರ್ತಾರೆ, ಅವ್ರಿಗೆ ಪರಿಚಯ ಮಾಡ್ಕೊಡ್ಲಿಕ್ಕೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಕಾಡಲ್ಲಿ ಇಷ್ಟೆಲ್ಲ ವೈವಿಧ್ಯತೆಗಳಿರುತ್ತೆ. ಆಮೇಲೆ ಕೆಲವೊಂದು ನಾವು ಹೇಗೆ ಬಳಸ್ತೀವಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಇದು ನೋಡಿ, ಇದು ಉಪ್ಪಿನಕಾಯಿ ಬಳಸ್ತಾರೆ. ಇದನ್ನ ಜುಮ್ಮನ್ಕಾಯಿ ಅಂತ ಕರೀತಾರೆ. ಅದೇ ಹಾಗೆ ಅಂದ್ರೆ ಬೇರೆ ಬೇರೆ ತರದ್ದು ಇರುತ್ತೆ. ಇದು ಮಣ್ಣಲ್ಲಿ ಇವೆಲ್ಲ ಮಣ್ಣಿನ ಮಾದರಿಗಳಿವೆಲ್ಲ. ಈ ತರ ಇಷ್ಟು ಮಣ್ಣುಗಳಿದೆ ಅಂತ ಕಲರ್ ಮಿಕ್ಸ್ ಮಾಡಿದ್ದಾರೆ. ಒರಿಜಿನಲ್ ಮಣ್ಣುಗಳೇ ಇಲ್ಲಿ ನಮ್ ಸುತ್ತಮುತ್ತ ಇರುವಂತದ್ದಿಲ್ಲ. ಅಂದ್ರೆ ಇಲ್ಲೇ ಒಂದು 10-15 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇಷ್ಟು ವೆರೈಟೀಸ್ ಮಣ್ಣು ಸಿಗುತ್ತೆ. ಆಮೇಲೆ ಎಷ್ಟು ಮಣ್ಣು ಸಿಗ್ಬೋದು ಅಂದ್ರೆ ನಮಗ್ ಸಿಕ್ಕಿರೋದಷ್ಟೇ ಇದು, ಇನ್ನೂ ವೆರೈಟೀಸ್ ಇದೆ ಅಂತ. ಆಮೇಲೆ ಇದು ಅದರ ಸಾಯಿಲ್ ರಿಪೋರ್ಟ್. ಇದು ಈ ಮಣ್ಣೊಳಗಡೆ ಏನ್ ಮಿನರಲ್ಸ್ ಇರುತ್ತೆ ಲ್ಯಾಬಲ್ ಟೆಸ್ಟ್ ಮಾಡಿರೋ. ನೀವೀಗ ಸಾಯಿಲ್ ಟೆಸ್ಟ್ ಮಾಡ್ತೀವಲ್ಲ, ಕೃಷಿ ಜಮೀನೆಲ್ಲ ಮಾಡ್ತಾರಲ್ಲ, ಅದೇ ತರ ನಾವು ಈ ಮಣ್ಣುಗಳಲ್ಲಿ ಏನೇನಿದೆ ಅನ್ನೋದು ಚೆಕ್ ಮಾಡ್ತೀರಾ ಅಂತ. ಇದನ್ನ ಮೇಲೆ ಟ್ರೆಡಿಷನಲ್ ಆಗಿ ಕೆಲವೊಂದು ಬಳಸ್ತಾರೆ. ಈ ಕೆಮ್ಮಣ್ಣಾಗಿರ್ಬೋದು, ಜೇಡಿ ಮಣ್ಣಾಗಿರ್ಬೋದು, ಈ ಮನೆ ಪೇಂಟಿಂಗಿಗೆಲ್ಲ ಬಳಸ್ತಾರೆ. ಆಮೇಲೆ ಇದು ಕುಂಬಾರ್ ಮಣ್ಣಿದು, ಅಂದ್ರೆ ಮಡಿಕೆ ಎಲ್ಲ ಮಾಡ್ಲಿಕ್ಕೆ ಬಳಸುವಂಥದ್ದು. ಆಮೇಲೆ ಅದೇ ತರ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತರದ ಮಣ್ಣಿನ ಮಾದರಿಗಳು ಸಿಗುತ್ತೆ ನಿಮಗೆ, ಆ ಮಾಡೆಲ್ಸ್ ಇಡೀ ಕರ್ನಾಟಕದಲ್ಲಿ ಅದ್ರ ಡೀಟೇಲ್ಸ್. ಮತ್ತೆ ಕಲ್ಲುಗಳಲ್ಲೂ ಅಷ್ಟೇ ಯಾವ್ಯಾವ ತರದ ಕಲ್ಲುಗಳು ಸಿಗುತ್ತೆ, ಮತ್ತೆ ಅದರ ಈ ವೈಶಿಷ್ಟ್ಯತೆಗಳೇನು, ಮತ್ತೆ ಇದು ನಮ್ಮ ಹಿಸ್ಟ್ರಿಯನ್ನ ಹೇಳ್ತಾ ಬರುತ್ತೆ. ಅದು ಹೇಳಿದ್ನಲ್ಲ, ಭೂಮಿ ಹೇಗೆ ಫಾರ್ಮೇಶನ್ ಅದ್ರ ಬಗ್ಗೆ, ಆಮೇಲೆ ಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ, ಇವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ. ಮ್ಯಾಕ್ಸಿಮಮ್ ಅವರೇ ಮಾಡಿರ್ತಾರೆ. ಆಮೇಲೆ ಕೆಲವೊಂದು ಅವ್ರು ಡೆಲ್ಲಿಯಲ್ಲಿ ಅವ್ರದೀಗ ನಾನು ಆರ್ಟ್ ವರ್ಕ್ಗಳನ್ನ ಏನು ತೋರಿಸಿದ್ನಲ್ಲ, ಆ ತರದ ಆರ್ಟ್ ವರ್ಕ್ಗಳನ್ನ ರೆಡಿ ಮಾಡಿ ಎಕ್ಸಿಬಿಷನ್ ಮಾಡಿ ಸೇಲ್ ಮಾಡೋದು ಅವ್ರ ವೃತ್ತಿ. ಎಜುಕೇಶನ್ ಪರ್ಪಸ್ ಆಗಿ ಈ ಸಂಸ್ಥೆಯನ್ನು ಕಟ್ತಾರೆ. ಈ ಸ್ಲೈಡ್ಗಳೇನಿದೆ ಇವಿಷ್ಟು ನಮ್ಮ ಭೂಮಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಇರುವಂತ ಸ್ಲೈಡ್ಗಳು. ಅಂದ್ರೆ ನಾವು ಪರಿಸರದ ಬಗ್ಗೆ ಆಗಿರ್ಬೋದು, ಕೃಷಿ ಬಗ್ಗೆ ಅರ್ಥ ಮಾಡೋದಕ್ಕೂ ಮುಂಚೆ ಭೂಮಿ ಅಂದ್ರೆ ಏನು ಅಂತ ನಮಗೊಂದು ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು. ಅದಾದ್ಮೇಲೆ
ಇಲ್ಲಿ ನಿಮ್ಗೆ ಭೂಮಿಯ ಇತಿಹಾಸ ಕಾಣುತ್ತೆ. 13.8 GA ಅಂದ್ರೆ ನಿಮ್ಗೆ ಟೈಮಿಂಗ್ಸ್ ಕೂಡ ಇದೆ. GA ಅಂದ್ರೆ ಬಿಲಿಯನ್ ಇಯರ್ಸ್ ಎಗೋ, MA ಮೀನ್ಸ್ ಮಿಲಿಯನ್ ಇಯರ್ಸ್ ಎಗೋ, K ಮೀನ್ಸ್ ಥೌಸಂಡ್ಸ್ ಇಯರ್ಸ್ ಎಗೋ. ಸೊ ಈ ಟೈಮಿಂಗ್ಸ್ ಅಂದ್ರೆ ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆ, ಸಿದ್ಧಾಂತದಿಂದ ಫಾರ್ಮೇಶನ್ ಆಯ್ತು ಅನ್ನೋ ತರ. ಫಾರ್ಮೇಶನ್ ಆಯ್ತು. ಆಮೇಲೆ ನೀರ್ ಯಾವಾಗ ಬಂತು, ಆಧುನಿಕ ಮಾನವನವರೆಗೂ ಇದೆ. ಅಪ್ ಟು ಆಧುನಿಕ ಅನ್ನಕ್ಕಿಂತ ಹೋಮೋಸೇಪಿಯನ್ಸ್ ಮನುಷ್ಯ ಜೀವಿ ಭೂಮಿ ಮೇಲೆ ಎಲ್ಲಿಂದ ಬಂದ ಅಲ್ಲಿಂದ ಇದರ ಒಂದು ಹಿಸ್ಟ್ರಿ. ಆಮೇಲೆ ಇದು ನಾವು ಭೂಮಿಯನ್ನ ಹೇಗೆ ಗುರುತಿಸ್ತೀವಿ, ಎಷ್ಟೊಂದು ನಕ್ಷತ್ರಗಳಿದೆ ಕಾಣುತ್ತೆ ನಮ್ಗೆ. ಅದರಲ್ಲಿ ಎಷ್ಟೊಂದು ಗ್ಯಾಲಾಕ್ಸಿಗಳು ಬರುತ್ತೆ. ಮಿಲ್ಕಿ ವೇವ್ ಅನ್ನೋದು ಒಂದು ಗ್ಯಾಲಾಕ್ಸಿ, ಅದ್ರೊಳಗಡೆಗೆ ಸೋಲಾರ್ ಸಿಸ್ಟಮ್ ಬರುತ್ತೆ, ಅದರ ಸುತ್ತಳತೆ ಮತ್ತೆ ಅದರ ಡಿಸ್ಟೆನ್ಸ್ ಏನಿದೆ ಸೂರ್ಯನಿಗೂ ಅದಕ್ಕೆ. ಹೌದು, ಒಂದು ಬೇಸಿಕ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಇದು ಕಾಲಗಳು ಅಂದ್ರೆ ಮಳೆಗಾಲ, ಚಳಿಗಾಲ ಮತ್ತೆ ಬೇಸಿಗೆ ಕಾಲ ಹೀಗಾಗುತ್ತೆ. ಆಮೇಲೆ ಇದು ಲ್ಯಾಂಡ್ಸ್ಕೇಪ್ ಅಂದ್ರೆ ಭೂಮಿಯಲ್ಲಿ ಯಾವ ತರದ ಭೂ ಪ್ರದೇಶಗಳಿದಾವೆ, ಮರಳುಗಾಡಿದೆ, ಹಿಮಾಲಯ ಇದೆ, ಕಣಿವೆಗಳಿದೆ, ಸಮುದ್ರ ಇದೆ, ಹೀಗೆ. ಆಮೇಲೆ ಇದು ನಮ್ಮ ಪಶ್ಚಿಮ ಘಟ್ಟಗಳು. ನಮ್ಮ ಪಶ್ಚಿಮ ಘಟ್ಟಗಳು ಯಾಕೆ ವೈವಿಧ್ಯತೆ ಮತ್ತೆ ವೈಶಿಷ್ಟ್ಯತೆ, ಪ್ರಪಂಚದಲ್ಲಿ ಯಾಕೆ ಸ್ಪೆಷಲೈಸು, ಪ್ರತಿಯೊಂದು ಪ್ರಾಣಿಗಳದ್ದು ಬರುತ್ತೆ. ಹೌದು, ಜೀವವೈವಿಧ್ಯತೆ ಯಾವ ರೀತಿಯಾಗಿದೆ. ಆಮೇಲೆ ಇದು ಸ್ಯಾಟಲೈಟ್ಸ್ ಅಂದ್ರೆ ಇದನ್ನೆಲ್ಲ ಹೇಗೆ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಇದು ನೀರಿನ ಬಗ್ಗೆ. ನೀರಿನ ಬಗ್ಗೆ ನೀರು 96.5% ಇದೆ ಅಂತ. ಹಾ, ಅಂದ್ರೆ 96.5% ಉಪ್ಪು ನೀರಿದೆ. ಫ್ರೆಶ್ ವಾಟರ್ 3.5 ಇದೆ. ಆದ್ರೆ ಅದರಲ್ಲಿ ಕುಡಿಯೋಕ್ ಸಿಗುವಂತದ್ದು ಬರೀ 0.4% ಕುಡಿಯೋಕ್ ಸಿಗೋದು. ಯಾಕೆಂದ್ರೆ ಅದರಲ್ಲಿ ಹಿಮಗಡ್ಡೆಗಳಿದೆ ನೋಡಿ, ಹಿಮಗಡ್ಡೆಗಳೇ 69 ಪಾಯಿಂಟ್ ಇದೆ. ಇನ್ನ ಗ್ರೌಂಡ್ ವಾಟರ್ ಇದೆ, ಇನ್ನ ಅದರಲ್ಲಿ ಉಳಿದಿರೋದು 0.4% ಅಷ್ಟೇ. ಅದನ್ನ ನಾವು ಕುಡಿಯೋಕೆ ಬಳಸ್ತಾ ಇದ್ದೀವಿ. ಅಷ್ಟು ಕಡಿಮೆ ಪ್ರಮಾಣ ಇದು, ಆಯ್ತಾ. ಇನ್ನ ಇದು ವಾಟರ್ ಸೈಕಲ್ ಇದು. ಆಮೇಲೆ ಇದು ಜೌಗು ಪ್ರದೇಶ ಅಂದ್ರೆ ತೇವಾಂಶ ಇರುವಂತ ಪ್ಲೇಸ್ಗಳು, ಮತ್ತೆ ಅಲ್ಲಿ ಬದುಕುವಂತ ಜೀವಿಗಳಿವೆ. ಇನ್ನು ಇದು ನದಿಗಳು ಅಂದ್ರೆ ಇವೆಲ್ಲ ಸಣ್ಣ ಸಣ್ಣಕ್ಕೆ ಏನ್ ಕಾಣ್ತಾ ಇದೆಯಲ್ಲ, ಇವೆಲ್ಲ ನದಿಗಳಿವೆಲ್ಲ. ಸಣ್ಣ ಸಣ್ಣ ನದಿಗಳು, ಹಳ್ಳ, ಇವೆಲ್ಲ ದೊಡ್ಡ ದೊಡ್ಡ ನದಿಗಳಿವೆಲ್ಲ, ಪ್ರಮುಖ ನದಿಗಳು. ಇವಕ್ಕೆ ಈ ನದಿಗಳಿಗೆ ಹಾ, ಇದು ನಿಮ್ಗೆ ಇಲ್ಲಿ ದಕ್ಷಿಣ ಭಾರತ ಕಾಣ್ತದೆ, ಇಲ್ಲಿ ನಿಮ್ಗೆ ಇಡೀ ಇಂಡಿಯಾ ಕಾಣುತ್ತೆ. ಆಮೇಲೆ ಇಲ್ಲಿರುವಂತದ್ದು ಏನಿದೆ, ನಿಮ್ಗೆ ಒಂದು ನದಿಯ ಭೂಪ್ರದೇಶ ಇದು. ಅಂದ್ರೆ ನೋಡಿ, ಇದು ಅಮೆಜಾನ್ ನದಿ, ಇದು ಇದರ ವ್ಯಾಪ್ತಿ ಇದು. ಅಂದ್ರೆ ಅದರ ಬಯಲು ಅಂತ ಏನ್ ಕರಿತೀವಿ, ಬರೀ ನದಿ ಇರೋದಿಷ್ಟು, ಬಟ್ ಅದರ ವ್ಯಾಪ್ತಿ ಇದೆಯಲ್ಲ, ಅದರ ವ್ಯಾಪ್ತಿ ಎಷ್ಟು ವಿಸ್ತಾರವಾಗಿದೆ. ಇಲ್ಲಷ್ಟೇ ನೋಡಿ, ಗಂಗಾ ನದಿಯ ಬಯಲಿದು, ಬ್ರಹ್ಮಪುತ್ರ ನದಿ. ಆಮೇಲೆ ಇಲ್ಲಿ ನಿಮ್ಗೆ ಮ್ಯಾಪ್ ಇದೆ. ಆ ಮ್ಯಾಪ್ ಅಲ್ಲಿ ಯಾವ್ಯಾವ ನದಿಗಳು ಉದ್ದದ ನದಿಗಳು ಅಂತೇಳಿ ಇದನ್ನು ಮಾಡಿರೋದು 1819 ಮಾಡಿರುವಂತ ಮ್ಯಾಪ್. ಇದು ಸುಮಾರು 200 ವರ್ಷ ಆಗೋಯ್ತು ಆ ಮ್ಯಾಪಿಗೆ. ಅತಿ ಉದ್ದವಾದ ನದಿಗಳು ಯಾವ್ದಾವ್ದಿದೆ ಅದರದ ಹೆಸರುಗಳನ್ನು ಎಷ್ಟೆಷ್ಟು ಉದ್ದ ಇದೆ ಅಂತ. ಇನ್ನ ಇದು ನಮ್ಮ ಅಂತರ್ಜಲದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅಂದ್ರೆ ನಮ್ಗೆ ಜಲ ಹೇಗ್ ಸಿಗುತ್ತೆ. ಆಮೇಲೆ ಇದೆಲ್ಲ ನಾನು ಹೇಳಿದ್ನಲ್ಲ, 0.4% ನಮ್ಗೆ ನೀರು ಸಿಗ್ತಿದೆ, ಅದನ್ನ ನಾವು ಎಷ್ಟು ಚಂದ ಮಾಡಿ ಹಾಳು ಮಾಡ್ತಾ ಇದೀವಿ ಅನ್ನೋದನ್ನ ತೋರಿಸ್ತಾ ಇದೆ. ಯಾವತ್ತು ನಾವು ಗಿಡದ ಮೇಲ್ಭಾಗವನ್ನಷ್ಟೇ ನೋಡ್ತಾ ಇದ್ದೀವಿ, ಬಟ್ ಕೆಳಭಾಗವನ್ನ ನೋಡೋದೇ ಇಲ್ಲ. ಈಗ ಉದಾಹರಣೆಗೆ ಒಂದು ಜೇನುಹುಳ ಇಲ್ಲ ಅಂದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ತೀವಿ ಏನಾಗ್ಬಹುದು. ಒಂದು ಜೇನು ಮನುಷ್ಯ ಆಹಾರ ಹೇಗೆ ಶುರು ಮಾಡ್ದ, ರೆಡಿ ಐಟಮ್ಸ್ ಬಂದ್ಬಿಟ್ಟಿದೆ. ಅಂದ್ರೆ ಸಾಂಬಾರು ಮಾಡ್ತೀರ ಅಂದ್ರೆ ಸಾಂಬಾರ್ ಪೌಡರ್ ಇದೆ. ಆಮೇಲೆ ಇಲ್ಲಿ ಮುತ್ಲಾ ಅಂತೇಳಿ ಒಂದು ಗ್ರಾಮವನ್ನ ತಗೊಂಡು ಅದೊಂದು ಮಾದರಿ ಗ್ರಾಮವನ್ನಾಗಿ ಒಂದು 3 ವರ್ಷ ಯೇಸು ಪ್ರಕಾಶ್ ಅವರು ನಾವು ಸೇರಿ ತುಂಬಾ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅಂದ್ರೆ ಆ ಕಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಪ್ ಬಾಕ್ಸ್, ಮಿರರ್ ಇದೆ, ವಾಟರ್ ಕ್ಯಾನ್ ಇದು, ಮೇಲ್ಗಡೆಯಿಂದ ನೋಡಿ ಈ ಕಡೆ ಇಟ್ಟಿದ್ದೆ, ಈಗ ಹಾಳಾಗಿದೆ ಅಷ್ಟೇ. ಇಲ್ಲ, ತಗೊಬಂದಿದ್ದೆ ಬೇರೆ. ಈ ತರ ಭೂಪಾಲ್ ದೂರ ಅಂತ ಇದು ನಾನು ಹೇಳಿದ್ನಲ್ಲ,
ಇದೆಲ್ಲ ಅವರು ಅರುಣ್ ಸರ್